ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ. ದ್ವಾರಕೆಯ ಸಮುದ್ರ ತೀರ. ಪೂರ್ವದಲ್ಲಿ ಆಕಾಶವು ಕೆಂಪಾಗಲು ಆರಂಭಿಸಿದೆ. ಚಂದ್ರನು ಇನ್ನೂ ಮರೆಯಾಗಿಲ್ಲ. ಸಮುದ್ರದ ಅಲೆಗಳು ನಿಧಾನವಾಗಿ ಬಂಡೆಗೆ ಅಪ್ಪಳಿಸುತ್ತಿರುವ ಮಂದ್ರವಾದ ಸಂಗೀತ. ವಾತಾವರಣದಲ್ಲಿ ಒಂದು ಅಲೌಕಿಕವಾದ ಶಾಂತಿ ಮತ್ತು ನಿಗೂಢತೆ ತುಂಬಿದೆ. ಆ ವಿಶಾಲವಾದ ಕಲ್ಲು ಬಂಡೆಯ ಮೇಲೆ ಜಗನ್ನಿಯಾಮಕನಾದ ಶ್ರೀಕೃಷ್ಣನು ಯೋಗ ಮುದ್ರೆಯಲ್ಲಿ ಕುಳಿತು ಮುಂಬರುವ ಸೂರ್ಯೋದಯವನ್ನು ಧ್ಯಾನಿಸುತ್ತಿದ್ದಾನೆ. ಅವನ ಮುಖದಲ್ಲಿ ನಿರ್ಲಿಪ್ತವಾದ ಮಂದವಾದ ನಗುವಿದೆ. ಗಾಳಿಗೆ ಅವನ ರೇಷ್ಮೆಯ ಪೀತಾಂಬರ ಮತ್ತು ನವಿಲುಗರಿ ನಿಧಾನವಾಗಿ ಅಲುಗಾಡುತ್ತಿದೆ. ಅದೇ ಸಮಯಕ್ಕೆ ಹಿನ್ನೆಲೆಯಿಂದ ನಾರಾಯಣ ನಾರಾಯಣ ಎಂಬ ದಿವ್ಯವಾದ ಸ್ವರ ಕೇಳಿಬರುತ್ತದೆ. ಕೈಯಲ್ಲಿ ವೀಣೆ ಹಿಡಿದು ದೇವರ್ಷಿ ನಾರದರು ಆಕಾಶ ಮಾರ್ಗದಿಂದ ನಿಧಾನವಾಗಿ ಕೆಳಗಿಳಿದು ಬರುತ್ತಾರೆ. ಅವರ ಮುಖದಲ್ಲಿ ಎಂದಿನಂತೆ ತುಂಟತನದ ಬದಲು ಗಂಭೀರವಾದ ಜಿಜ್ಞಾಸೆ ಎದ್ದು ಕಾಣುತ್ತಿತ್ತು. ದೇವಋಷಿ ನಾರದರು ಭಗವಾನ್ ಶ್ರೀಕೃಷ್ಣನ ಬಳಿ ಬಂದು ವೀಣೆಯನ್ನು ಪಕ್ಕಕ್ಕಿಟ್ಟು ಕೈ ಮುಗಿದು, ಪ್ರಭೋ ದ್ವಾರಕಾಧೀಶ, 3 ಲೋಕಗಳ ಜ್ಞಾನದಾಹವನ್ನು ತೀರಿಸುವ ಜ್ಞಾನಸಾಗರವೇ, ನಿನಗೆ ನನ್ನ ನಮನಗಳು ಎಂದು ಪ್ರಾರ್ಥಿಸಲಾಗಿ ಭಗವಾನ್ ಶ್ರೀಕೃಷ್ಣನು ಕಣ್ಣು ತೆರೆಯದೆ ತುಟಿಯಲ್ಲಿನ ನಗುವಿನಿಂದಲೇ, ದೇವರ್ಷಿಗಳೇ ಸ್ವಾಗತ. ನಿಮ್ಮ ವೀಣೆಯ ನಾದಕ್ಕಿಂತಲೂ ಇಂದು ನಿಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆಗಳ ನಾದವು ಜೋರಾಗಿ ಕೇಳಿಸುತ್ತಿದೆ. ಬ್ರಹ್ಮಮುಹೂರ್ತದಲ್ಲಿ ನಿಮ್ಮನ್ನು ಇಲ್ಲಿ ಕರೆತಂದ ಆಲೋಚನೆಯಾದರೂ ಏನು ಎಂದೊಡನೆ ಜ್ಞಾನದಾಹಿ ದೇವರ್ಷಿಗಳು, ಕೇಶವ, ಈ ಸೃಷ್ಟಿಯಲ್ಲಿ ಆತ್ಮ ಎಂಬುದೊಂದೇ ಸತ್ಯ ಎನ್ನುತ್ತವೆ ಶಾಸ್ತ್ರಗಳು. ಆದರೆ ಮನುಷ್ಯನ ಮರಣಾನಂತರ ಆ ಆತ್ಮದ ಗತಿಯೇನು? ಆತ್ಮಗಳಲ್ಲಿ ಎಷ್ಟು ವಿಧಗಳಿವೆ? ಅವುಗಳ ಕಾರ್ಯಗಳೇನು? ಅವುಗಳಿಂದ ಬದುಕಿರುವ ಮನುಷ್ಯರಿಗೆ ಸಹಾಯವೇ ಅಥವಾ ಹಾನಿಯೇ? ಮತ್ತು ಸಾಮಾನ್ಯ ಮನುಷ್ಯರು ಇಂತಹ ಆತ್ಮಗಳ ಮೇಲೆ ಹತೋಟಿ ಸಾಧಿಸಲು ಸಾಧ್ಯವೇ? ದಯವಿಟ್ಟು ಈ ನಿಗೂಢ ಪ್ರಶ್ನೆಗಳಿಗೆ ಉತ್ತರ ನೀಡಿ ನಮ್ಮನ್ನು ಜ್ಞಾನದ ಬೆಳಕಿನತ್ತ ಕೊಂಡೊಯ್ಯಿರಿ ಎಂದು ಒಟ್ಟೊಟ್ಟಿಗೆ ಪ್ರಶ್ನೆಗಳ ಮಾಲೆ ಹಾಕಿದರೆ, ಭಗವಾನ್ ಶ್ರೀಕೃಷ್ಣ ಗಂಭೀರವಾದ ಸ್ವರದಲ್ಲಿ, ಮಹರ್ಷಿಗಳೇ, ನೀವು ಕೇಳಿದ್ದು ಅತ್ಯಂತ ಗಹನವಾದ ಪ್ರಶ್ನೆ. ಇದು ಕೇವಲ ಕುತೂಹಲದ ಪ್ರಶ್ನೆಯಲ್ಲ, ಇದು ಮುಕ್ತಿ ಮಾರ್ಗವನ್ನು ತಿಳಿಯುವ ಪ್ರಶ್ನೆ. ಕೇಳಿ, ಆತ್ಮಗಳ ಜಗತ್ತಿನ ರಹಸ್ಯವನ್ನು ಇಂದು ನಿಮಗೆ ತಿಳಿಸುತ್ತೇನೆ ಎನ್ನುತ್ತಾ, ಸ್ನೇಹಿತರೆ, ಈ ಸ್ವಾರಸ್ಯಕರ ಕಥನ ಆಲಿಸುವ ಮೊದಲು ಯಾರೆಲ್ಲ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ. ಬನ್ನಿ, ಈಗ ಭಗವಾನ್ ಶ್ರೀಕೃಷ್ಣನು ಹೇಳಲಿರುವ ಆತ್ಮಗಳ ಜಗತ್ತಿನ ರಹಸ್ಯವನ್ನು ತಿಳಿಯೋಣ. ಭಗವಾನ್ ಶ್ರೀಕೃಷ್ಣನು ಆತ್ಮಗಳ ಜಗತ್ತಿನ ರಹಸ್ಯವನ್ನು ಇಂದು ನಿಮಗೆ ತಿಳಿಸುತ್ತೇನೆ ಎನ್ನುತ್ತಾ, ಮೊದಲನೆಯದಾಗಿ ಆತ್ಮ ಒಂದೇ, ಅದು ಪರಮಾತ್ಮನ ಅಂಶ. ಹೇಗೆ ಸೂರ್ಯನೊಬ್ಬನೇ ಆದರೂ ಸಾವಿರಾರು ಮಡಕೆಯಲ್ಲಿನ ನೀರಿನಲ್ಲಿ ಅವನ ಪ್ರತಿಬಿಂಬ ಬೇರೆ ಬೇರೆಯಾಗಿ ಕಾಣುವುದೋ, ಹಾಗೆ ಆತ್ಮವು ಪ್ರತಿಯೊಂದು ಶರೀರದ ಜೀವಾತ್ಮವಾಗಿ ಭಿನ್ನವಾಗಿ ತೋರುತ್ತದೆ. ನಿಮ್ಮ ಪ್ರಶ್ನೆಯ ಪ್ರಕಾರ ಮರಣಾನಂತರದ ಸ್ಥಿತಿಯನ್ನು ಆಧರಿಸಿ ಆತ್ಮಗಳನ್ನು ಸ್ಥೂಲವಾಗಿ 3 ಮುಖ್ಯ ವಿಧಗಳಾಗಿ ವಿಂಗಡಿಸಬಹುದು ಎನ್ನುತ್ತಾ, ಭಗವಾನ್ ಶ್ರೀಕೃಷ್ಣನು ಮೊದಲನೆಯದು ಬದ್ಧಾತ್ಮಗಳು, ಅಂದರೆ ಬಂಧನದಲ್ಲಿರುವ ಆತ್ಮಗಳು. ಯಾವ ಜೀವಾತ್ಮವು ತನ್ನ ಲೌಕಿಕ ಆಸೆ, ಕ್ರೋಧ, ಮೋಹ, ಮತ್ಸರ ಮತ್ತು ಕರ್ಮದ ಬಲೆಯಿಂದ ಹೊರಬರಲು ಸಾಧ್ಯವಾಗುವುದಿಲ್ಲವೋ ಅವು ಬದ್ಧಾತ್ಮಗಳು. ಇವು ಮರಣದ ನಂತರವೂ ತಮ್ಮ ಸೂಕ್ಷ್ಮ ಶರೀರದಲ್ಲಿ ಬಂದಿಯಾಗಿರುತ್ತವೆ. ಇವುಗಳಲ್ಲಿ ಮತ್ತೆ 3 ಉಪವಿಭಾಗಗಳಿವೆ. ಪ್ರೇತಾತ್ಮಗಳು, ಅಂದರೆ ತಸ್ಮಿಕ್ ಸೋಲ್ಸ್. ಯಾರು ಅಪಘಾತ, ಆತ್ಮಹತ್ಯೆ, ಕೊಲೆ ಅಥವಾ ತೀವ್ರವಾದ ದ್ವೇಷ, ಆಸೆಯಿಂದ ಹಠಾತ್ತನೆ ಮರಣ ಹೊಂದುತ್ತಾರೋ ಅವರ ಆತ್ಮಗಳು ತಕ್ಷಣಕ್ಕೆ ತಮ್ಮ ಸಾವನ್ನು ಒಪ್ಪಿಕೊಳ್ಳುವುದಿಲ್ಲ. ಅಪಾರವಾದ ನೋವು, ಸಿಟ್ಟು ಮತ್ತು ತೀರಿಸಿಕೊಳ್ಳಲಾಗದ ಆಸೆಗಳಿಂದಾಗಿ ಇವು ಭೂಮಿಯ ವಾತಾವರಣದಲ್ಲಿ ಸಿಲುಕಿಕೊಳ್ಳುತ್ತವೆ. ಇವುಗಳಿಗೆ ತಮ್ಮದೇ ಆದ ಶಕ್ತಿ ಇರುವುದಿಲ್ಲ. ಹಾಗಾಗಿ ಬದುಕಿರುವ ಮನುಷ್ಯರ ಮನಸ್ಸಿನ ಮೇಲೆ ಪ್ರಭಾವ ಬೀರಲು ಯತ್ನಿಸುತ್ತವೆ. ಯಾರು ಮಾನಸಿಕವಾಗಿ ದುರ್ಬಲರೋ, ನಕಾರಾತ್ಮಕ ಚಿಂತೆಗಳಲ್ಲಿರುತ್ತಾರೋ ಅಂಥವರ ಶಕ್ತಿಯನ್ನು ಹೀರಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತವೆ. ಇವುಗಳಿಂದ ಮನುಷ್ಯರಿಗೆ ಹೆಚ್ಚಾಗಿ ಕಷ್ಟವೇ. ಇದರ ನಂತರ ಭೂತಾತ್ಮಗಳು, ಅಂದರೆ ರಜಸಿಕ್ ಸೋಲ್ಸ್. ಯಾರು ಬದುಕಿದ್ದಾಗ ಕೇವಲ ಲೌಕಿಕ ಸುಖ, ಅಧಿಕಾರ, ಸಂಪತ್ತನ್ನೇ ಬಯಸಿ ಅದಕ್ಕಾಗಿ ಬದುಕಿ ಸಾಯುತ್ತಾರೋ ಅಂಥವರ ಆತ್ಮಗಳು
ಭೂಮಿಯ ಮೇಲಿನ ತಮ್ಮ ವಸ್ತುಗಳ ವ್ಯಕ್ತಿಗಳ ಮೇಲಿನ ವ್ಯಾಮೋಹದಿಂದಾಗಿ ಇಲ್ಲೇ ಉಳಿಯಲು ಬಯಸುತ್ತವೆ. ಇವು ಪ್ರೇತಾತ್ಮಗಳಷ್ಟು ಹಿಂಸಾತ್ಮಕವಲ್ಲದಿದ್ದರೂ ತಮ್ಮ ಹಳೆಯ ಜಾಗ ಮನೆಗಳಲ್ಲಿ ಸುತ್ತಾಡುತ್ತಾ ಅಲ್ಲಿ ವಾಸಿಸುವವರಿಗೆ ತಮ್ಮ ಇರುವಿಕೆಯ ಅನುಭವವನ್ನು ನೀಡುತ್ತವೆ. ಇವುಗಳಿಂದ ಕೆಲವೊಮ್ಮೆ ತೊಂದರೆಯಾದರೆ ಕೆಲವೊಮ್ಮೆ ಯಾವುದೇ ಪ್ರಭಾವ ಇರುವುದಿಲ್ಲ. ಇನ್ನು ಇದಾದ ನಂತರ ಪಿತೃಗಳು ಅಂದರೆ ಸತ್ವಿಕ್ ಸೋಲ್ಸ್, ಯಾರು ಧರ್ಮದ ದಾರಿಯಲ್ಲಿ ನಡೆದು ತಮ್ಮ ಕುಟುಂಬದ ಮೇಲೆ ಪ್ರೀತಿ ಇಟ್ಟು ಸತ್ಕಾರ್ಯಗಳನ್ನು ಮಾಡಿ ಸಹಜವಾಗಿ ಮರಣ ಹೊಂದುತ್ತಾರೋ ಅವರು ಪಿತೃಗಳಾಗಿ ಪಿತೃಲೋಕವನ್ನು ಸೇರುತ್ತಾರೆ. ಅವರು ತಮ್ಮ ವಂಶದವರನ್ನು ದೂರದಿಂದಲೇ ಗಮನಿಸುತ್ತಾ ಆಶೀರ್ವದಿಸುತ್ತಾರೆ. ಶ್ರಾದ್ದ ತರ್ಪಣಗಳಂತಹ ಕಾರ್ಯಗಳಿಂದ ಸಂತುಷ್ಟರಾಗಿ ತಮ್ಮ ವಂಶಕ್ಕೆ ಒಳಿತನ್ನು ಬಯಸುತ್ತಾರೆ. ಇವರಿಂದ ಮನುಷ್ಯರಿಗೆ ಸದಾ ಸಹಾಯವೇ ದೊರೆಯುತ್ತದೆ. ಈ ವಿವರಗಳ ನಂತರ ಭಗವಾನ್ ಶ್ರೀಕೃಷ್ಣನು ಇನ್ನೂ ಎರಡನೇ ಮುಖ್ಯ ವಿಧ, ಮುಕ್ತಾತ್ಮಗಳು ಅಂದರೆ ಲಿಬರ್ಟೆಡ್ ಸೌಲ್ಸ್. ಯಾವ ಜೀವಾತ್ಮಗಳು ಜ್ಞಾನ, ಭಕ್ತಿ ಮತ್ತು ವೈರಾಗ್ಯದ ಮೂಲಕ ತಮ್ಮೆಲ್ಲ ಕರ್ಮದ ಬಂಧನಗಳನ್ನು ಕಳಚಿಕೊಂಡು ಜನನ ಮರಣದ ಚಕ್ರದಿಂದ ಹೊರಬರುತ್ತವೆಯೋ ಅವೇ ಮುಕ್ತಾತ್ಮಗಳು. ಇವುಗಳಿಗೆ ಯಾವುದೇ ಆಸೆ ಆಕಾಂಕ್ಷೆಗಳಿರುವುದಿಲ್ಲ. ಇವು ನನ್ನಲ್ಲೇ ಅಂದರೆ ಪರಮಾತ್ಮನಲ್ಲಿ ಲೀನವಾಗಿರುತ್ತವೆ. ಇವು ಲೌಕಿಕ ಜಗತ್ತಿನ ಯಾವುದೇ ವ್ಯವಹಾರಗಳಲ್ಲಿ ಭಾಗಿಯಾಗುವುದಿಲ್ಲ. ಆದರೆ ಮಹಾತ್ಮರ ರೂಪದಲ್ಲಿ, ದೈವಿಕ ಶಕ್ತಿಯ ರೂಪದಲ್ಲಿ ಜೀವಿಗಳಿಗೆ ದಾರಿ ತೋರಿಸಬಲ್ಲವು. ಮೂರನೆಯದು ಪರಮಾತ್ಮ, ಅದು ನಾನೇ, ಸಕಲ ಆತ್ಮಗಳ ಮೂಲ, ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ, ಎಲ್ಲದರಲ್ಲೂ ಇದ್ದು ಎಲ್ಲದರಿಂದ ಹೊರತಾಗಿರುವ ಚೈತನ್ಯ ಎಂದು ಜ್ಞಾನದ ಸಾರ ನೀಡುತ್ತಿರುವ ಭಗವಾನ್ ಶ್ರೀಕೃಷ್ಣನಿಗೆ ದೇವಋಷಿಗಳು, ಅದ್ಭುತ ಮಾಧವ, ನಿಮ್ಮ ವಿವರಣೆ ದೀಪದಂತೆ ನನ್ನ ಮನಸ್ಸಿನ ಕತ್ತಲೆಯನ್ನು ಓಡಿಸುತ್ತಿದೆ. ಹಾಗಾದರೆ ಈ ಬದ್ಧಾತ್ಮಗಳಿಂದ ಮನುಷ್ಯರಿಗೆ ಒಳಿತಾಗುವುದಕ್ಕಿಂತ ಕೆಡುಕೆ ಹೆಚ್ಚೆ ಎಂದು ಅನುಮಾನದಿಂದ ಕೇಳಿದ ಪ್ರಶ್ನೆಗೆ ಉತ್ತರಿಸಲು ಸಿದ್ಧನಾದ ಭಗವಾನ್ ಶ್ರೀಕೃಷ್ಣನು ನಗುತ್ತಾ, ಉತ್ತಮ ಪ್ರಶ್ನೆ. ಇದು ಮನುಷ್ಯನ ವ್ಯಕ್ತಿತ್ವವನ್ನು ಅವಲಂಬಿಸಿರುತ್ತದೆ. ಹೇಗೆ ಕತ್ತಲಿರುವ ಜಾಗಕ್ಕೆ ಕೀಟಗಳು ಆಕರ್ಷಿತವಾಗುತ್ತವೆಯೋ ಹಾಗೆ ಯಾರು ತಮ್ಮ ಮನಸ್ಸನ್ನು ಅಸೂಯೆ, ಕ್ರೋಧ, ಭಯ, ದುಃಖದಂತಹ ನಕಾರಾತ್ಮಕ ಭಾವನೆಗಳಿಂದ ತುಂಬಿಕೊಂಡಿರುತ್ತಾರೋ ಅವರು ಪ್ರೇತಾತ್ಮಗಳಂತಹ ಶಕ್ತಿಗಳಿಗೆ ಸುಲಭವಾಗಿ ತುತ್ತಾಗುತ್ತಾರೆ. ಆ ಆತ್ಮಗಳು ಇವರ ದುರ್ಬಲತೆಯನ್ನು ಬಳಸಿಕೊಂಡು ತಮ್ಮ ಅಪೂರ್ಣ ಆಸೆಯನ್ನು ಪೂರೈಸಿಕೊಳ್ಳಲು ಯತ್ನಿಸುತ್ತವೆ. ಇದರಿಂದ ಮನುಷ್ಯನಿಗೆ ಮಾನಸಿಕ ಮತ್ತು ಶಾರೀರಿಕ ಸಮಸ್ಯೆಗಳು ಉಂಟಾಗಬಹುದು. ಆದರೆ ಯಾರು ಧರ್ಮದ ಹಾದಿಯಲ್ಲಿ ನಡೆಯುತ್ತಾರೋ, ಮನಸ್ಸಿನಲ್ಲಿ ದೈವಭಕ್ತಿ, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕತೆಯನ್ನು ಹೊಂದಿರುತ್ತಾರೋ ಅವರ ಸುತ್ತ ಒಂದು ದೈವಿಕವಾದ ರಕ್ಷಾ ಕವಚವಿರುತ್ತದೆ. ಅಂತಹವರ ಬಳಿ ಈ ದುಷ್ಟಶಕ್ತಿಗಳು ಸುಳಿಯಲು ಸಾಧ್ಯವಿಲ್ಲ. ಬದಲಿಗೆ ಅವರ ಸದ್ಗುಣಗಳಿಂದಾಗಿ ಪಿತೃಗಳ ಮತ್ತು ದೇವತೆಗಳ ಆಶೀರ್ವಾದ ಅವರಿಗೆ ಸದಾ ಇರುತ್ತದೆ. ಹಾಗಾಗಿ ಆತ್ಮಗಳಿಂದ ಸಹಾಯವೋ ಹಾನಿಯೋ ಎಂಬುದು ಬಹುಪಾಲು ಮನುಷ್ಯನ ಕರ್ಮ ಮತ್ತು ಮನಸ್ಥಿತಿಯನ್ನೇ ಅವಲಂಬಿಸಿದೆ ಎಂದಾಗ ದೇವಋಷಿಗಳು ಕಣ್ಣರಳಿಸಿ, ಶ್ರೀಕೃಷ್ಣ, ಹಾಗಾದರೆ ಮಂತ್ರ ತಂತ್ರಗಳಿಂದ ಕೆಲವರು ಆತ್ಮಗಳನ್ನು ನಿಯಂತ್ರಿಸುತ್ತೇವೆ, ಅವುಗಳಿಂದ ಕೆಲಸ ಮಾಡಿಸಿಕೊಳ್ಳುತ್ತೇವೆ ಎನ್ನುತ್ತಾರಲ್ಲ, ಅದು ಸತ್ಯವೇ? ಸಾಮಾನ್ಯ ಮನುಷ್ಯನಿಗೆ ಇದು ಸಾಧ್ಯವೇ ಎಂದು ಆಶ್ಚರ್ಯದಿಂದ ಕೇಳಿದಾಗ ಭಗವಾನ್ ಶ್ರೀಕೃಷ್ಣನ ಸ್ವರ ಗಂಭೀರವಾಗುತ್ತದೆ. ಮಹರ್ಷಿಗಳೇ, ಇದು ಅತ್ಯಂತ ಅಪಾಯಕಾರಿ ಮತ್ತು ಅಜ್ಞಾನದ ದಾರಿ. ಹತೋಟಿ ಅಥವಾ ನಿಯಂತ್ರಣ ಎಂಬ ಮಾತು ಅಹಂಕಾರದಿಂದ ಬರುತ್ತದೆ. ಸಾಮಾನ್ಯ ಮನುಷ್ಯನು ಯಾವುದೇ ಆತ್ಮವನ್ನು ನಿಯಂತ್ರಿಸಲು ಪ್ರಯತ್ನಿಸುವುದು ಗಾಜಿನ ಮನೆಯಲ್ಲಿ ಕೂತು ಕಲ್ಲೆಸೆದುಕೊಳ್ಳುವಂತೆ. ತಾಂತ್ರಿಕರು ಅಥವಾ ಮಾಂತ್ರಿಕರು ಕಠಿಣವಾದ ಆದರೆ ತಮೋಗುಣ ಪ್ರಧಾನವಾದ ಸಾಧನೆಗಳಿಂದ ಕೆಲವು ಕೆಳಹಂತದ ಆತ್ಮಗಳನ್ನು ತಮ್ಮ ವಶ ಮಾಡಿಕೊಳ್ಳಬಹುದು. ಆದರೆ ಇದು ತಾತ್ಕಾಲಿಕ. ಅವರು ಆ ಆತ್ಮಗಳಿಗೆ ಏನನ್ನಾದರೂ ಬಲಿ ನೀಡಲೇಬೇಕು. ಮುಂದೊಂದು ದಿನ ಆ ಆತ್ಮಗಳು ತಿರುಗಿ ಬಿದ್ದಾಗ ಆ ಮಾಂತ್ರಿಕನ ಸ್ಥಿತಿ ಘನಘೋರವಾಗಿರುತ್ತದೆ. ಇದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾದ ದಾರಿ. ಇಂತಹ ಪ್ರಯತ್ನಗಳನ್ನು ಮಾಡಬಾರದು. ನಿಜವಾದ ಹತೋಟಿ ಎಂದರೆ ಆತ್ಮಗಳನ್ನು ನಿಯಂತ್ರಿಸುವುದಲ್ಲ, ನಮ್ಮ ಆತ್ಮದ ನಿಯಂತ್ರಣ ಮಾಡಿಕೊಳ್ಳುವುದು. ಯಾರು ತಮ್ಮ ಇಂದ್ರಿಯಗಳನ್ನು, ಮನಸ್ಸನ್ನು, ಆಲೋಚನೆಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುತ್ತಾರೋ ಅವರಿಗೆ ಬೇರೆ ಯಾವ ಶಕ್ತಿಯೂ ಏನೂ ಮಾಡಲಾರದು. ಒಂದು ವೇಳೆ ದಾರಿ ತಪ್ಪಿದ ಆತ್ಮಗಳು ತೊಂದರೆ ಕೊಡುತ್ತಿದ್ದರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಬಾರದು. ಬದಲಿಗೆ ಅವುಗಳ ಮುಕ್ತಿಗಾಗಿ ಪ್ರಾರ್ಥಿಸಬೇಕು. ಮಂತ್ರ, ಪೂಜೆ, ದಾನಗಳ ಮೂಲಕ ಅವುಗಳಿಗೆ ಸದ್ಗತಿಯನ್ನು ನೀಡಲು ಪ್ರಯತ್ನಿಸಬೇಕು. ಅದುವೇ ಧರ್ಮ.
ಪ್ರೀತಿ ಮತ್ತು ಕರುಣೆಯಿಂದ ಮಾತ್ರ ಅವುಗಳ ಬಂಧನವನ್ನು ಬಿಡಿಸಬಹುದೇ ಹೊರತು ದರ್ಪ ಮತ್ತು ಅಧಿಕಾರದಿಂದಲ್ಲ. ಈ ಮಾತುಗಳನ್ನು ಕೇಳಿ ದೇವ ಮಹರ್ಷಿಗಳ ಕಣ್ಣಲ್ಲಿ ನೀರು ತುಂಬಿ ಕೃಷ್ಣನ ಪಾದಕ್ಕೆರಗಿ, ಭಗವಂತ, ನನ್ನೆಲ್ಲ ಸಂಶಯಗಳು ದೂರವಾದವು. ಆತ್ಮದ ಬಗೆಗಿನ ಅರಿವು ನನ್ನ ಅಹಂಕಾರವನ್ನು ಅಳಿಸಿ ಹಾಕಿದೆ. ನಿಯಂತ್ರಿಸಬೇಕಾದುದು ಹೊರಗಿನ ಶಕ್ತಿಗಳನ್ನಲ್ಲ, ನಮ್ಮೊಳಗಿನ ಅಜ್ಞಾನವನ್ನು ಎಂದು ತಿಳಿಯಿತು. ನಿಮಗೆ ಅನಂತ ಪ್ರಣಾಮಗಳು ಎಂದಾಗ ಭಗವಾನ್ ಶ್ರೀಕೃಷ್ಣನು, ದೇವಋಷಿಗಳೇ, ನೆನಪಿಡಿ, ಈ ಜ್ಞಾನವನ್ನು ಕೇವಲ ಕುತೂಹಲಕ್ಕಾಗಿ ಬಳಸಬಾರದು. ಇದನ್ನು ಅರಿತು ಜೀವನವನ್ನು ಧರ್ಮದ ಹಾದಿಯಲ್ಲಿ ನಡೆಸಿ ದೇವರ ಮೇಲೆ ಅಚಲವಾದ ನಂಬಿಕೆ ಇಡುವಂತಾಗಬೇಕು. ಭೂಲೋಕದ ಮಾನವರು ನಿಮ್ಮ ಪೂರ್ವಜರನ್ನು ಗೌರವಿಸಿ ಸಕಾರಾತ್ಮಕವಾಗಿ ಯೋಚಿಸಿ, ಆಗ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನು ಯಾವುದೇ ನಕಾರಾತ್ಮಕ ಶಕ್ತಿಗಳು ತಟ್ಟಲಾರದು. ಯಾವಾಗಲೂ ನಿಮ್ಮ ಆತ್ಮದ ಉನ್ನತಿಯ ಕಡೆ ಗಮನ ಕೊಡಿ. ಬೇರೆ ಆತ್ಮಗಳ ಗತಿಯ ಬಗ್ಗೆ ಚಿಂತಿಸುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ನಿಮ್ಮ ಕರ್ಮ ಶುದ್ಧವಾಗಿದ್ದರೆ ನಿಮ್ಮ ಪಯಣವು ಶುಭವಾಗಿರುತ್ತದೆ. ಹೊರಗಿನ ರಹಸ್ಯಗಳನ್ನು ಬೆನ್ನಟ್ಟುವ ಬದಲು ನಿಮ್ಮೊಳಗಿನ ಆತ್ಮದ ಶಕ್ತಿಯನ್ನು ಅರಿಯುವುದೇ ನಿಜವಾದ ಜ್ಞಾನ. ಸ್ನೇಹಿತರೆ, ಇಂತಹ ದೈವಿಕ ಜ್ಞಾನಾಮೃತಕ್ಕಾಗಿ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ, ನಿಮಗಿಷ್ಟವಾದ ದೇವರ ನಾಮವನ್ನು ಕಮೆಂಟ್ ಮಾಡುವಿರಾಗಿ ಭಾವಿಸುತ್ತಾ ಮುಂದಿನ ಸ್ವಾರಸ್ಯಕರ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು. ನಮಸ್ಕಾರ.